ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ದೀಪಕ್ ಕ್ಷೇತ್ರೀಯ. ಇವತ್ತಿನ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ತುಂಬ ಸಬ್ಸ್ಕ್ರೈಬರ್ಸ್, ತುಂಬ ಜನ ನನ್ನ ಸ್ನೇಹಿತರೆಲ್ಲರೂ ಕೇಳ್ತಾ ಇದ್ರು ಹೋಟೆಲ್ ಸ್ಟೈಲ್ ವಾಂಗಿಬಾತ್ ಹೇಗೆ ಮಾಡಬೇಕು ಅಂತ. ಸೊ ನಿಮಗೋಸ್ಕರ ಇವತ್ತು ಈ ಹೋಟೆಲ್ ಸ್ಟೈಲ್ ವಾಂಗಿಬಾತ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಪ್ರೆಷರ್ ಕುಕ್ಕರ್ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಈಸಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವುದೇ ತಡ ಮಾಡ್ತಿರ್ತೀನಿ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಲೆಟ್ಸ್ ಡೂ ದಿಸ್. ಈಗ ಈ ಹೋಟೆಲ್ ಸ್ಟೈಲ್ ವಾಂಗಿಬಾತ್ ಮಾಡೋದಕ್ಕೆ ನಾವು ಮೊದಲನೇದಾಗಿ ಒಂದು ಮಸಾಲೆನ ಮಾಡ್ಕೋಬೇಕಾಗತ್ತೆ. ಈ ಮಸಾಲೆ ಮಾಡ್ಕೋಬೇಕಂತ ಹೇಳಿದ್ರೆ ನಾವಿಲ್ಲೊಂದು 15-18 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಶುಂಠಿ, 1/4 ಸ್ಪೂನಷ್ಟು ಜೀರಿಗೆ, ಮತ್ತು 3 ಏಲಕ್ಕಿ, ಮತ್ತು 1/4 ಇಂಚಷ್ಟು ಚಕ್ಕೆ, ಮತ್ತು 4 ಅನಾನಸ್ ಹೂವು, ಒಂದು 3 ಲವಂಗ ಮತ್ತು ಮರಾಠಿ ಮೊಗ್ಗು. ಇದನ್ನೆಲ್ಲನೂ ಈ ಬಾಣಲೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ಒಂದು 15 ಎಸಲಷ್ಟು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಮತ್ತು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇದನ್ನು ಕಮ್ಮಿ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಮತ್ತು ಇವಾಗ ಇದರಲ್ಲಿ 1 ಈರುಳ್ಳಿನ, ಹಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈಗ ಈ ಒಣ ಮಸಾಲೆಗಳೆಲ್ಲ ಚೆನ್ನಾಗಿ ಹುರಿದಿದೆ. ಇದರಿಂದ ಒಂದು ಒಳ್ಳೆ ಘಮ ಹೊರಗೆ ಬರ್ತಾ ಇದೆ. ಸೊ ನಾವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲವೇ ಒಂದು ಪ್ಲೇಟಲ್ಲಿ ಹೊರಗೆ ತೆಗೆದುಕೊಳ್ಳೋಣ. ಈಗ ತೆಗೆದುಕೊಂಡು ಇದು ಮ್ಯಾಕ್ಸಿಮಮ್ ಇದು ಒಳ್ಳೆ ತಣ್ಣಗಾಗೋದಕ್ಕೆ ಇದನ್ನು ಬಿಡೋಣ ನಾವು. ಈಗ ನೋಡಿ, ಈ ಮಸಾಲೆ ಪದಾರ್ಥ ಚೆನ್ನಾಗಿ ತಣ್ಣಗಾಗಿದೆ. ಸೊ ಈಗ ಏನು ಮಾಡೋಣ, ಇದನ್ನು ಒಂದು ಮಿಕ್ಸರ್, ಒಂದು ಬ್ಲೆಂಡರಲ್ಲಿ ಇದನ್ನು ಹಾಕ್ಕೊಳ್ಳೋಣ. ಪ್ರತಿಯೊಂದು ಬ್ಲೆಂಡರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರಿನ ಸಹಾಯದೊಂದಿಗೆ ಸ್ವಲ್ಪ ನುಣ್ಣಗೆ ಇದನ್ನು ರುಬ್ಕೊಳ್ಳೋಣ. ನೋಡಿ ಈಗ ರೆಡಿ ಇದೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ರುಬ್ಕೊತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇವಾಗ ಈ ಮಸಾಲೆ ರೆಡಿಯಾಗಿದೆ. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ. ಈಗ ಈ ಮಸಾಲೆ ರೆಡಿ ಇದೆ. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾನೊಂದು ಕುಕ್ಕರ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಈ ಕುಕ್ಕರಲ್ಲಿ ಒಂದು 6-7 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆ ಕಾಲಿಗೆ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದರಲ್ಲಿ ನಾನು ಒಂದು 3 ಲವಂಗ, 2 ಮರಾಠಿ ಮೊಗ್ಗು, 1 ಹಸಿರು ಏಲಕ್ಕಿ, 1 ಅನಾನಸ್ ಹೂವು, ಅರ್ಧ ಇಂಚ್ ಚಕ್ಕೆ, 2 ಪಲಾವ್ ಎಲೆ, ಇದನ್ನೆಲ್ಲವೇ ಈ ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪ ಮಧ್ಯಮ ಹುರಿಯಲ್ಲಿ ಇದನ್ನು ಹುರ್ಕೊತಾ ಇದ್ದೀನಿ. ಇದು ಎಲ್ಲಿವರೆಗೂ ಹುರಿಬೇಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ ಬರೋವರೆಗೂ ಇದನ್ನು ಚೆನ್ನಾಗಿ ಇದನ್ನು ಹುರಿಬೇಕು. ಸೊ ಈಗ ಇದರಲ್ಲಿ ನಾನು ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ತಕ್ಷಣವೇ ಹಚ್ಚಿರ್ತಕ್ಕಂಥ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಈರುಳ್ಳಿ ಈಗ ಕಂದು ಬಣ್ಣಕ್ಕೆ ತಿರುಗಿದೆ. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕಾಗತ್ತೆ, ಸ್ವಲ್ಪ ಹಚ್ಚಿರ್ತಕ್ಕಂಥ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ಇದನ್ನು ಕೂಡ ಸ್ವಲ್ಪ ಹೊತ್ತು, 1-2 ನಿಮಿಷದಷ್ಟು ಒಂದು ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಈ ವಾಂಗಿಬಾತ್ ಮಾಡೋದಕ್ಕೆ ಈ ಥರದ ಬದನೆಕಾಯಿನ ನಾನು ಯೂಸ್ ಮಾಡ್ತೇನೆ. ಇದನ್ನು ಮೈಸೂರು ಬದನೆಕಾಯಿ ಅಂತಾರೆ ಅಥವಾ ಬಿಳಿ ಬದನೆಕಾಯಿ ಅಂತ ಹೇಳ್ತಾರೆ. ಸೊ ಈ ಥರ ಬದನೆಕಾಯಿ ಆದಷ್ಟು ಟ್ರೈ ಮಾಡಿ ಈ ಥರದ ಬದನೆಕಾಯಿ ಮಾಡಲಿಕ್ಕೆ, ಯಾಕಂದರೆ ಇದು ತುಂಬ ರುಚಿ ಇರುತ್ತೆ. ಎಸ್ಪೆಷಲಿ ಫಾರ್ ವಾಂಗಿಬಾತ್ಗಂತೂ ತುಂಬ ಯೂಸ್ ಆಗುತ್ತೆ. ಈಗ ನಾನು ಒಂದು 200 ಗ್ರಾಮಷ್ಟು ಈ ಬಿಳಿ ಬದನೆಕಾಯಿನ ಸ್ವಲ್ಪ ಉದ್ದುದ್ದಕ್ಕೆ ಈ ರೀತಿ ಹಚ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಮಿಶ್ರಣದಲ್ಲಿ ಹಾಕೊಳ್ಳೋಣ. ಈ ಡಿಶ್ಗಂತೂ, ಈ ವಾಂಗಿಬಾತ್ಗೆ ಈ ಬಿಳಿ ಬದನೆಕಾಯಿ ಅತಿ ಮುಖ್ಯವಾದ ಇಂಗ್ರೀಡಿಯೆಂಟ್. ಇದರಿಂದನೇ ವಾಂಗಿಬಾತ್ಗೆ ಒಳ್ಳೆ ಟೇಸ್ಟ್ ಬರೋದು. ಇದನ್ನು ಚೆನ್ನಾಗೆ 2-3 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಹುರಿರಿ. ಈಗ ನಾವು ಆಗಲೇ ಮಾಡಿರ್ತಕ್ಕಂಥ ಮಸಾಲೆಯನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಈ ಮಸಾಲೆನ ವೇಸ್ಟ್ ಮಾಡಬೇಡಿ, ಮಿಕ್ಕಿದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಹಾಕ್ಕೊಳ್ಲಿಕ್ಕೆ ಬೇಕಾಗುತ್ತೆ. ಇದರಲ್ಲಿ ನಾನು ಬೇಕಾದಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ನೆನಪಿರಲಿ, ಇದರಲ್ಲಿ ಕಲ್ಲುಪ್ಪು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನಾನು.
ಹಾಗೆ ಈ ಮಸಾಲೆನ ಈ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈಗ ಮಿಕ್ಕಿರ್ತಕ್ಕಂಥ ನೀರನ್ನು ಕೂಡ ಇದ್ರಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದೇ ನೀರಲ್ಲಿ ಈ ಮಸಾಲ ಫ್ಲೇವರ್ ಎಲ್ಲ ತರಕಾರಿಗೆ ಹಾಕ್ಕೊಂಡು ಆಗಲಿಕ್ಕೆ ಒಂದು ಕುದಿ ಬರಲಿಕ್ಕೆ ನಾನು ಬಿಡ್ತಾ ಇದ್ದೀನಿ. ಸೊ ಈಗ ಇದರಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಪಿಕ್ ಮಾಡಿಬಿಟ್ಟು ಒಂದು 20 ನಿಮಿಷದಷ್ಟು ಈ ಅಕ್ಕಿನ ನೆನೆಸಿದ್ದೀನಿ. ಇವಾಗ ಈ ನೆನೆಸಿರ್ತಕ್ಕಂಥ ಅಕ್ಕಿನ ಈ ಮಸಾಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಸಾಲೆ ಈ ಅಕ್ಕಿಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಕುದಿ ಬರಲಿಕ್ಕೆ ಇದನ್ನು ಬಿಡ್ತಾ ಇದ್ದೀನಿ. ನೋಡಿ, ನಾನು ಈಗ ಈ ಕಪ್ಪಲ್ಲಿ 1 ಕಪ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗಾದರೆ ನಾವು 2 ಕಪ್ನಷ್ಟು ನೀರು ಹಾಕಬೇಕಾಗುತ್ತೆ. ನೆನಪಿರಲಿ, ನಾನು ಅರ್ಧ ಕಪ್ಪಷ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ಇದರಲ್ಲಿ ನೀರು ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ನಾವು ಇದರಲ್ಲಿ 1.5 ಕಪ್ಪಷ್ಟು ನೀರನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನಾನೀಗ 1.5 ಕಪ್ಪಷ್ಟು ನೀರು ಈ ಮಸಾಲೆಯಲ್ಲಿ ಹಾಕ್ಕೊತೀನಿ. ಒಂದ್ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೀವು ಈ ಟೈಮಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ನೀವು ನೋಡಬೇಕಾಗತ್ತೆ. ಸೊ ಇದರಲ್ಲಿ ಪರ್ಫೆಕ್ಟ್ ಆಗಿದೆ ಉಪ್ಪು ಖಾರ ಈ ವಿಚಾರದಲ್ಲಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಜಿಲ್ಸ್ ಬರೋವರೆಗೂ ಇದನ್ನು ಬೇಯಿಸ್ತೀನಿ. ಈಗ 3 ವಿಜಿಲ್ಸ್ ಆದ ನಂತರ ನಾನು ಈ ಲಿಡ್ನ ಓಪನ್ ಮಾಡ್ತಿದ್ದೀನಿ. ವಾವ್, ಜಸ್ಟ್ ನೋಡಿ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ಈ ವಾಂಗಿಬಾತ್ ಅನ್ನೋದು. ಆ ಸ್ಮೆಲ್, ಆ ಒಂದು ಘಮ ಅಂತೂ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಈಗ ನಮ್ಮ ಹೋಟೆಲ್ ಸ್ಟೈಲಿನ ವಾಂಗಿಬಾತ್ ತಿನ್ನೋದಕ್ಕೆ ಅಥವಾ ಟೇಸ್ಟ್ ಮಾಡಲಿಕ್ಕೆ ರೆಡಿಯಾಗಿದೆ. ವಾವ್ ಸ್ನೇಹಿತರೆ, ನೋಡಿ ವಾಂಗಿಬಾತ್ ರೆಡಿಯಾಗಿದೆ. ನಿಮ್ಮ ಯೋಚನೆ, ನಿಮ್ಮ ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ಇದ್ರ ಸ್ಮೆಲ್, ಇದರ ಅರೋಮಾ ನನ್ನ ಕಿಚನ್ ಪೂರ ತುಂಬೋಗ್ಬಿಟ್ಟಿದೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಇದರ ಸ್ಮೆಲ್ ಮಾತ್ರ. ನನಗಂತೂ ಇದರ ಟೇಸ್ಟ್ ತಡೆಯೋಕ್ಕಾಗ್ತಿಲ್ಲ. ಸೊ ಫಸ್ಟ್ ಒಂದು ಬೈಟ್ ತೊಗೊಂಡ್ಬಿಡ್ತೀನಿ. ವಾವ್, ಇದನ್ನು ಹೇಳ್ತಿರಲಾಗ್ದಿದ್ದು ನೀವಾಗ ನೀವು ಟ್ರೈ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಈ ರೆಸಿಪಿಯಲ್ಲಿ ನೀವು ಬೇಕಾದರೆ ತೆಂಗಿನಕಾಯಿ ಅಥವಾ ತೆಂಗಿನ ತುರಿ ಅಥವಾ ನೀವು ಬಟಾಣಿನ ಕೂಡ ಯೂಸ್ ಮಾಡ್ಬೋದು. ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಹೋಟೆಲ್ ಸ್ಟೈಲ್ ವಾಂಗಿಬಾತ್ ಮಾಡೋದು ಎಷ್ಟು ಈಸಿ ಅಂತ. ನನಗೆ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಬಿಟ್ಟು. ಸೊ ಇಷ್ಟ ಆಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಮುಂದಿನ ಅಪ್ಡೇಟ್ಸ್ ನಿಮ್ಗೆ ಸಿಗೋದಕ್ಕೆ. ಸೊ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ, ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್.